ಇದರ ಹೆಸರು ಬಾಗೆ ಮರ ಅಂತ. ಇದು ಸರ್ವ ಕಾಯಿಲೆಗೂ ಔಷಧಿ ಆಗುತ್ತೆ ಸ್ನೇಹಿತರೆ. ಇದರಲ್ಲಿ ಎಲ್ಲ ಭಾಗಗಳು, ಇದು ಬೇರಿಂದ ಹಿಡಿದು ಎಳೆ ತನಕ ಪ್ರತಿಯೊಂದಕ್ಕೂ ಔಷಧಿ ಆಗುತ್ತೆ. ನೋಡಿ, ಈ ಕಡ್ಡಿಯಿಂದ ಹಲ್ಲುಚ್ತಾ ಬಂದರೆ ಯಾವುದೇ ಕಾರಣಕ್ಕೆ ಹಲ್ಲುಗಳು ಕಟ್ಟೋಗಲ್ಲ. ಈ ಕಾಯಿ ಒಳಗಡೆ ಬೀಜ, ಆ ಬೀಜದಿಂದ ಆ ಬೀಜವನ್ನು ಸೇವನೆ ಮಾಡ್ತಾ ಬಂದರೆ ನಮಗೆ ಈ ಅಪೌಷ್ಟಿಕತೆ ಅಂತಾರಲ್ಲ, ಅದು ಬರಲ್ಲ. ಮತ್ತು ಅನೇಕ ಶಕ್ತಿ ಕೊಡುವ ಶಕ್ತಿ ಕೊಡುವಂತಹ ಈ ಒಂದು ಬೀಜವನ್ನು ನಾವು ಉಪಯೋಗಿಸ್ತಾ ಬರಬೇಕು. ಮತ್ತು ಇದರ ಒಂದು ಎಲೆಯನ್ನು ಶೇಖರಣೆ ಮಾಡಿ ಅದರಿಂದ ಟೀ ಅಥವಾ ಚೂರ್ಣವನ್ನು ಉಪಯೋಗಿಸ್ತಾ ಬಂದರೆ ಎಲ್ಲ ಕಾಯಿಲೆಗಳು ಇದು ದಿವ್ಯ ಔಷಧಿ ಸ್ನೇಹಿತರೆ. ಮತ್ತು ಅದರ ಬಾರ್ಕನ್ನು ಚೆನ್ನಾಗಿ ಪುಡಿ ಮಾಡಿ, ಅಂದರೆ ಒಣಗಿಸಿ ಪುಡಿ ಮಾಡಿ ಆ ಚೂರ್ಣವನ್ನು ಪ್ರತಿನಿತ್ಯ 1 ಗ್ಲಾಸ್ ಬಿಸಿನೀರಿಗೆ ಹಾಕ್ಕೊಂಡು ಸೇವನೆ ಮಾಡ್ತಾ ಬಂದರೆ ಇದು ನಮ್ಮ ದೇಹದಲ್ಲಿರುವಂತಹ ಜೀವಕೋಶಗಳನ್ನು ವೃದ್ಧಿಪಡಿಸ್ತದೆ. ಎಷ್ಟು ಒಂದು ಸರ್ವ ಅಂದರೆ ಎಲ್ಲನೂ ಒಂದು 100-150 ಕಾಯಿಲೆಗಳಿಗೆ ಇದು ಔಷಧಿ ಆಗುತ್ತೆ. ಸೆಕ್ಸುಲಿ ಆಗಲಿ, ವೀರ್ಯ ಕಣಗಳು ವೃದ್ಧಿಯಾಗಲಿ, ಮತ್ತು ಸಂತಾನ ಆಗಲಿ, ಒಂದಲ್ಲ ಎರಡಲ್ಲ ಅನೇಕ ಕಾಯಿಲೆಗಳಿಗೆ ಇದು ದಿವ್ಯ ಔಷಧಿ. ಈ ಎಲೆನ ನಾವು ಶೇಖರಣೆ ಮಾಡಿ ನೆರಳಲ್ಲಿ ಒಣಗಿಸಿ ಅದನ್ನು ಟೀ ಬದಲು ಇದನ್ನು ಟೀ ಸೊಪ್ಪು ಬದಲು ಇದನ್ನು ಹಾಕಿ ಸೇವನೆ ಮಾಡ್ತಾ ಬಂದರೆ ನಮ್ಮ ದೇಹದಲ್ಲಿ ಅನೇಕ ಅವಯವಗಳೆಲ್ಲ ಲವಲವಿಕೆಯಿಂದ ಅದು ಪುನರುದ್ಧಿ ಆಗುತ್ತೆ ಸ್ನೇಹಿತರೆ. ಇಂತಹ ದಿವ್ಯ ಔಷಧವುಳ್ಳ ಈ ಮರ ನೋಡಿ ಬೃಹತ್ಕಾರದಲ್ಲಿ ಬೆಳೆದಿದೆ. ಇವೆಲ್ಲ ಕಡಿದು ಎಲ್ಲ ನಾಶ ಆಗಿದೆ. ಆದರೆ ಅದನ್ನು ಸಮೃದ್ಧಿಪಡಿಸಬೇಕು, ಅದನ್ನು ನಾವು ಸಂರಕ್ಷಣೆ ಮಾಡಬೇಕು. ಇಂತಹ ನಮ್ಮ ಪ್ರಕೃತಿ ಸಿಕ್ಕುವಂಥ ಔಷಧಿಗಳ ದಿವ್ಯ ಔಷಧಿಗಳ ಮರಗಳಿಂದ ನಾವು ಅನೇಕ ರೀತಿಯ ಸೌಲಭ್ಯ ಅಥವಾ ಬೆನಿಫಿಟ್ಸನ್ನು ನಾವು ಪಡ್ಕೋಬೋದು ಸ್ನೇಹಿತರೆ. ಇದನ್ನು ಕಾಯಿ ಆಗಿಲ್ಲ, ಅಂದರೆ ಸಣ್ಣ ಕಾಯಾಗಿದೆ, ಹೂವು ಬಿಟ್ಟು. ಮತ್ತು ಇದನ್ನು ಸಾಫ್ಟ್ ಹೂವು ಅಂತ ಕರೀತಾರೆ, ಸಹ ಕರೀತಾರೆ. ಇದನ್ನು ನಾನಾ ರೀತಿ ಆಯಾ ಪ್ರಾಂತ್ಯಗಳಲ್ಲಿ ಏನಂತ ಕರೀತಾರೆ ಅವರು ಇದು ಮಾಡ್ಕೋಬೋದು. ಇದಂತೂ ಬಾಗೆ ಮರ, ಬಾಗಮನೆ ಅಂತೆಲ್ಲ ಕರೀತಾರೆ ಇದನ್ನು ಸ್ನೇಹಿತರೆ. ಇದನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದರಲ್ಲಿ ಇನ್ನೂ ಅನೇಕ ರೀತಿಯ ಉಪಯೋಗಗಳಿದೆ. ಮತ್ತೊಂದು ಸಂಚಿಕೆಯಲ್ಲಿ ತಿಳಿಸ್ಕೊಳ್ಳೋಣ. ನಮಸ್ಕಾರ ಸ್ನೇಹಿತರೆ.